ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ಚಂದ್ರಗ್ರಹಣ ಇದೆ. ಆ ನಾನು ಗ್ರಹಣಗಳು ಬಂದಾಗ ವಿಶೇಷವಾಗಿ ಧ್ಯಾನ ಮಾಡ್ತೇನೆ. ನಾನಷ್ಟೇ ಅಲ್ಲ, ಎಲ್ಲ ಸಾಧಕರು ಕೂಡ, ಎಲ್ಲರಿಗೂ ಗೊತ್ತಿರುತ್ತೆ. ಅವರು ಏನು ಸಾಧಿಸ್ಬೇಕು ಅನ್ಕೊಂಡಿದ್ರೆ ಆ ಮಂತ್ರವನ್ನ, ಗುರುಗಳ ಮುಖೇನ ಏನು ಬೋಧನೆಯಾಗಿರುತ್ತೆ ಆ ಮಂತ್ರವನ್ನ ವಿಶೇಷವಾಗಿ ಧ್ಯಾನ ಮಾಡ್ತಾ ಇರ್ತಾರೆ ಗ್ರಹಣಗಳು ಬಂದಾಗ, ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ. ನೋಡಿ, ಹುಣ್ಣಿಮೆ ಅಮಾವಾಸ್ಯೆ ಅದಕ್ಕಿಂತಲೂ ಹೆಚ್ಚಿನ ಶಕ್ತಿ ಸೂರ್ಯಗ್ರಹಣ ಚಂದ್ರಗ್ರಹಣ ಇದ್ದಾಗ ಧ್ಯಾನ ಮಾಡಿದ್ರೆ, ನೀವು ಏನು ನಾರ್ಮಲ್ ದಿನ ಧ್ಯಾನ ಮಾಡ್ತೀರಾ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಶಕ್ತಿ ಆ ಧ್ಯಾನದಿಂದ ಪ್ರಾಪ್ತಿ ಆಗ್ತದೆ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಇದ್ದಾಗ ಧ್ಯಾನ ಮಾಡೋದ್ರಿಂದ. ಹಾಗೆ ಶಿವರಾತ್ರಿಯಲ್ಲಿ ಧ್ಯಾನ ಮಾಡಿದ್ರು ಕೂಡ ಹೆಚ್ಚಿಗೆ ಆಗ್ತದೆ ಧ್ಯಾನ ಶಕ್ತಿ. ಹಾಗೆಯೇ ದಸರೆಯ 9 ದಿನಗಳೇನಿದಾವೆ ಆ ದಿನಗಳು ಅಷ್ಟೇ ಅಲ್ಲ, ಗುಪ್ತ ನವರಾತ್ರಿ ಅಂತ ಬರ್ತವೆ, ಆಗಲೂ ಕೂಡ ಧ್ಯಾನ ಮಾಡಿದ್ರೆ ವಿಶೇಷ ಶಕ್ತಿ ಇರ್ತದೆ. ನೋಡಿ, ಎಚ್ಚರ ವಹಿಸ್ಬೇಕಾಗಿದ್ದಿಷ್ಟೇ, ಗರ್ಭಿಣಿ ಸ್ತ್ರೀಯರು ಮಧ್ಯಾಹ್ನ 3:15ರಿಂದ ಸಾಯಂಕಾಲ 6:50 ಮಟ್ಟ ಯಾರು ಹೊರಗೆ ಹೋಗೋದು ಬೇಡ. ಮತ್ತೆ ಹೇಳ್ತೇನೆ, 3:15ರಿಂದ ಸಾಯಂಕಾಲ 6:50 ಮಟ್ಟ ಯಾರು ಗರ್ಭಿಣಿ ಸ್ತ್ರೀಯರು ಹೊರಗಡೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಅವಾಗ ಬೆಳಕಿನ ಕಿರಣಗಳು, ಸೂರ್ಯ ಇರ್ತಾನೆ ಆಲ್ಮೋಸ್ಟ್, ಬೆಳಕಿನ ಕಿರಣಗಳು ಒಳಗೆ ಬರದಂತೆ ಇದ್ರೆ ಇನ್ನೂ ಒಳ್ಳೆಯದು. ಕಿಟಕಿಯನ್ನು ಹಾಕ್ಬಿಡಿ. ಒಂದು ಒಳಗಿನ ಒಂದು ಕೋಣೆಯಲ್ಲಿ ಆರಾಮ್ ಇರ್ರಿ. ಕತ್ಲಿದ್ರು, ಸ್ವಲ್ಪ ಕತ್ಲಿದ್ರು ಚಿಂತಿಲ್ಲ. ಈ ರೀತಿ ಇದ್ದಷ್ಟು ನಿಮಗೆ ತುಂಬಾ ಒಳಿತು. ಹಾಗೆ ನಾರ್ಮಲ್ ಜನ ಏನಪ್ಪಾ ಅಂದ್ರೆ, ನೋಡಿ, ಗ್ರಹಣ ಇದ್ದಾಗ ಧ್ಯಾನ ಮಾಡಿ. ಗ್ರಹಣದ ನಂತರ ಹೇಳ್ತೇನೆ, ನಿನ್ನೆ ವಿಡಿಯೋಲಿ ಏನ್ ಧ್ಯಾನ ಮಾಡ್ಬೇಕಂತ ತಿಳಿಸಿದ್ದೇನೆ, ನೋಡಬಹುದು. ಗ್ರಹಣದ ನಂತರ 6:45 ನಂತರ 7 ಗಂಟೆ ಅಥವಾ 7:15 ನಂತರ ನೀವು ಮಾಡಬೇಕಾದ ಕೆಲಸ ಇಷ್ಟೇ. ನೀವು ಸಾಧ್ಯವಾದ್ರೆ ದೇವಾಲಯಗಳಿಗೆ ಹೋಗಿ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು, ಅಕ್ಕಿ. ಹಾಗೆಯೇ ಹಾಲು ಕೊಟ್ಟರು ಅಕ್ಕಿ. ಇವತ್ತು ಆಗದೆ ಹೋದ್ರೆ ನಾಳೆ ಮರುದಿನ, ಗ್ರಹಣದ ಮರುದಿನದಂದು ಕೂಡ ನೀವು ಅಕ್ಕಿ ಅಥವಾ ಹಾಲನ್ನ ದಾನ ಮಾಡಿ ಆ ದೇವಾಲಯಗಳಿಗೆ ಅಥವಾ ಮಠಗಳಿಗೆ ಕೊಡಿ. ಅಥವಾ ಒಂದು ಕೆಲಸ ಮಾಡಿ, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಎಲ್ಲಾದ್ರೂ ಇದ್ರೆ ಅಲ್ಲಿ ಕೊಟ್ಟರು ಇನ್ನೂ ವಿಶೇಷ. ಮತ್ತು ಗ್ರಹಣದ ನಂತರ ಸಾಧ್ಯವಾದರೆ ನೀವು ಶಿವಾಲಯಗಳಿಗೆ ಭೇಟಿ ಕೊಟ್ಟು ಅಕ್ಕಿ ಮತ್ತು ಹಾಲು ಕೊಟ್ರೆ ಒಳ್ಳೆಯದು. ಇಲ್ಲಪ್ಪ ಮನೆಯಲ್ಲಿ ಶಿವಲಿಂಗ ಇತ್ತು ಅಂದ್ರೆ ಇನ್ನೂ ವಿಶೇಷ. ನೋಡಿ, ಶಿವಲಿಂಗಕ್ಕೆ ಜಲದಿಂದ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡಿದಷ್ಟು ತುಂಬಾ ಒಳ್ಳೆಯದು. ಆಗ ಪೂಜೆ ಮಾಡಿ 7:30 8 ಗಂಟೆ ನಂತರ ಬೇಕಾದ್ರೂ ಮಾಡಿ. ಇಷ್ಟು ಮಾಡಿದ್ರೆ ತುಂಬಾ ಒಳ್ಳೆಯದು. ಮರುದಿನ ಒಂದು ಶಿವಾಲಯಕ್ಕೆ ಹೋಗ್ಬಿಟ್ಟು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ 108 ಸಲ ಧ್ಯಾನ ಮಾಡಿ ಬಂದ್ರೆ ತುಂಬಾ ಒಳಿತು. ಏನಾದ್ರೂ ದೋಷ ಇದ್ರೆ, ಏನಾದ್ರೂ ನೆಗೆಟಿವಿಟಿ ಇದ್ರೆ ಹೊರಗೆ ಹೋಗ್ಬಿಡುತ್ತೆ. ಶಿವ ಇಸ್ ದ ಅಲ್ಟಿಮೇಟ್. ಶಿವನ ಅನುಗ್ರಹ ಇದ್ರೆ ಎಲ್ಲವನ್ನೂ, ಯಾವ ದೋಷವೂ ನಿಮ್ಮ ಹತ್ರ ಸುಳಿಯಕ್ ಸಾಧ್ಯ ಇಲ್ಲ. ಎಲ್ಲಾ ದೋಷಗಳನ್ನು ಪರಿಹಾರ ಮಾಡಿ ಬಿಡಬಹುದು. ಅಘನಾಶನ ಅಂತ ಕರಿತೀವಿ, ಪಾಪನಾಶನ ಆಗಿರ್ತಕ್ಕಂಥ ಏನು ಭಗವಂತ ಶಿವಾನುಗ್ರಹ ಇದ್ರೆ ತುಂಬಾ ಒಳ್ಳೆಯದು. ಹಾಗೆ ವೈಷ್ಣವರಾದ್ರೆ ಒಂದು ಕೆಲಸ ಮಾಡ್ರಿ, ಕೃಷ್ಣ ಮಠ ಎಲ್ಲಾದ್ರೂ ಇದ್ರೆ ಕೃಷ್ಣ ಮಠಕ್ಕೆ ಹೋಗಿ ಅಕ್ಕಿ ದಾನ ಮಾಡಿ ಹಾಲು ಕೊಡಿ. ಕೃಷ್ಣ ಮಠದಲ್ಲಿ ನೋಡಿ, ಶ್ರೀಕೃಷ್ಣ ಚಂದ್ರವಂಶಸ್ಥನಾಗಿರ್ತಾನೆ. ಅಂತ ಚಂದ್ರನಿಗೆ ಗ್ರಹಣ ಹಿಡಿದಿತ್ತು. ಆಗ ಚಂದ್ರನಷ್ಟೇ ಅಲ್ಲ, ದೇವಾನುದೇವತೆಗಳ ಶಕ್ತಿಯೂ ಕೂಡ ಸ್ವಲ್ಪ ಕುಂದಿರುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಇರುತ್ತೆ ಆ ಕ್ಷಣದಲ್ಲಿ. ಆ ಒಂದು ಗ್ರಹಣದ ಟೈಮಲ್ಲಿ ಚಂದ್ರನ ಶಕ್ತಿಯೂ ಕೂಡ ತುಂಬಾ ಕಡಿಮೆ ಇರುತ್ತೆ. ಜಗತ್ತಿನಾದ್ಯಂತ ನೆಗೆಟಿವಿಟಿ ಹರಡ್ಕೊಂಡಿರುತ್ತೆ. ಆ ಟೈಮಲ್ಲಿ ನೋಡಿ, ಮಾಂತ್ರಿಕರ ಶಕ್ತಿ ತುಂಬಾ ಹೆಚ್ಚಿಗೆ ಆಗಿರುತ್ತೆ. ಅವರು ಕೂಡ ತುಂಬಾ ವಿಶೇಷ ಶಕ್ತಿಯನ್ನು ಪಡ್ಕೊಳಕ್ ಟ್ರೈ ಮಾಡ್ತಾ ಇರ್ತಾರೆ. ಈ ಮಾಟ ಮಂತ್ರ ಅವತ್ತೇನಾದ್ರೂ ಮಾಡಿದ್ರೆ ತುಂಬಾ ಪವರ್ಫುಲ್ ಆಗಿ ನಾಟುತ್ತೆ. ಹಾಗೆಯೇ ಮಾಟ ಮಂತ್ರ ನಿವಾರಣೆ ಮಾಡ್ಲಿಕ್ಕೂ ಕೂಡ ನಾನು ಸಾಕಷ್ಟು ಸರ್ತಿ ಹೇಳಿದ್ದೇನೆ ನಿಮಗೆ. ಏನಪ್ಪಾ ಅಂದ್ರೆ, ಬಿಳಿ ಸಾಸಿವೆ ಮತ್ತು ಕಲ್ಲು ಉಪ್ಪಿನ ಮಿಶ್ರಣವನ್ನ
ಮಾಡ್ಕೊಂಡ್ಬಿಟ್ಟು 2 ಸಮ ಪ್ರಮಾಣದಲ್ಲಿರ್ಲಿ. ಹಾಗೆ ಮಾಡ್ಕೊಂಡ್ಬಿಟ್ಟು 3 ಸಲ ನಿಮಗೆ ದೃಷ್ಟಿ ತೆಗೆದ್ಬಿಟ್ಟು ಬೆಂಕಿಗೆ ಹಾಕ್ಸ್ಬಿಡ್ಬೇಕು, ಇಲ್ಲ ಗ್ಯಾಸ್ ಮೇಲೆ ಹಂಚಿಟ್ಟು ಹಾಕ್ಸ್ಬಿಟ್ಬಿಡಿ. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಎಷ್ಟು ಸರ್ತಿ ಮಾಡಿನಂತ ಯೋಚನೆ ಎಣಸಕ್ಕೆ ಹೋಗ್ಬೇಡಿ. ಆಗ ಮಂತ್ರ ಹೇಳ್ಬೇಕಾಗಿದ್ದಿಷ್ಟೇ, ಬಿಳಿ ಸಾಸಿವೆ ಮತ್ತು ಕಲ್ಲು ಉಪ್ಪಿನ ಮಿಶ್ರಣವನ್ನು ಮಾಡ್ಕೊಂಡ್ಬಿಟ್ಟು ದೃಷ್ಟಿ ತೆಗೆದು ಹಂಚಿಗೆ ಎಸೆಯುವಾಗ ಅಥವಾ ಬೆಂಕಿಗೆ ಎಸೆಯುವಾಗ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್, ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್, ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್, ಈ ರೀತಿ ಮಂತ್ರ ಹೇಳ್ತಾ ಆ ಬಿಳಿ ಸಾಸಿವೆ ಕಲ್ಲು ಉಪ್ಪಿನ ಮಿಶ್ರಣವನ್ನ ಬೆಂಕಿಗೆ ಹಾಕಿದರೆ ಸಾಕು. ಯಾರು ನಿಮಗೆ ಮಾಟ ಮಂತ್ರ ವಾಮಾಚಾರ ಮಾಡಿಸಿರ್ತಾರೆ ಅವರಿಗೆ ವಾಪಸ್ ಹೋಗಪ್ಪ ಅಂತ ರಿವರ್ಸ್ ಮಂತ್ರ ಹೇಳ್ದಂಗೆ ನೀವು ವಾಪಸ್ ಹೋಗಿ ಒಂದಲ್ಲ ಒಂದು ದಿನ ಆ ದುಷ್ಟ ಶಕ್ತಿಗಳು ಅವರಿಗೇ ಹೊಡಿತಾವೆ. ನೋಡಿ, ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಬಂದಾಗ ಈ ಸಿಂಪಲ್ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ನಾನೇನ್ ದೊಡ್ಡ ಖರ್ಚಿನ ವಿಷಯಗಳನ್ನು ಯಾವತ್ತೂ ತಿಳಿಸೋದಿಲ್ಲ, ಯಾವತ್ತೂ ತಿಳಿಸೋದಿಲ್ಲ. ತುಂಬಾ ಸಿಂಪಲ್, ಒಂದು 10 ರೂಪಾಯಿ 20 ರೂಪಾಯಿ ಖರ್ಚಿನಲ್ಲೇ ಕೂಡ ಮಾಟ ಮಂತ್ರದ ವಿರುದ್ಧ ನೀವು ಹೋರಾಡಬಹುದು. ನಿಮಗಾಗಿರೋ ತೊಂದರೆಯನ್ನು ತಗ್ಗಿಸಿಕೊಳ್ಳಬಹುದು, ಆ ತೊಂದರೆಯನ್ನು ಪರಿಹಾರ ಕೂಡ ಮಾಡ್ಕೋಬಹುದು. ಪ್ರತಿ ಸಲ ಸೂರ್ಯಗ್ರಹಣ, ಪ್ರತಿ ಸಲ ಚಂದ್ರಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ ಬಂದಾಗ ಈ ರೀತಿ ಮಾಡ್ತಾ ಇರಿ. ಇಷ್ಟು ಮಾಡಿದ್ರೆ ಸಾಕು. ಅವ್ರು ಯಾರು ಮಾಟ ಮಂತ್ರ ಮಾಡಿಸಿದ್ದಾರೆ ಮೊದಲು ಅದು ನಿಮಗೆ ಪ್ರತಿರೋಧ ಒಡ್ಡುತ್ತೆ, ಹೆದರಕ್ಕೆ ಹೋಗ್ಬೇಡಿ. ತದನಂತರ ಅದು ತಟಸ್ಥವಾಗುತ್ತೆ, ತದನಂತರ 3ನೇ ಸ್ಟೆಪ್ ಅಲ್ಲಿ ಅವರಿಗೆ ಹೋಗಿ ಹೊಡೆಯುತ್ತೆ. ಇಷ್ಟ ಆಗೋ ತನಕ ನೀವು ನಿಮ್ಮ ಒಂದು ಸಂಕಲ್ಪವನ್ನ ಬಿಡಬೇಡಿ, ದೃಢ ನಿಶ್ಚಯದಿಂದ ಇಷ್ಟು ಮಾಡಿ. ಚಂದ್ರಗ್ರಹಣದ ಏನು ಸದುಪಯೋಗ, ಸಂಪೂರ್ಣ ಉಪಯೋಗ ಮಾಡ್ಕೋಬೇಕಂದ್ರೆ ಯಾರಿಗ್ ಮಾಟ ಮಂತ್ರ ಆಗಿದೆ ಇಷ್ಟೇ ಮಾಡಿದ್ರೆ ಸಾಕು, ನೀವು ಗೆಲ್ತೀರಾ. ಧ್ಯಾನಗಳನ್ನ ಹಿಂದಿನ ವಿಡಿಯೋದಲ್ಲಿ ಬಿಟ್ಟಿದ್ದೇನೆ, ನೀವು ಧ್ಯಾನಿಸಬಹುದು. ಅಥವಾ ನಿಮಗೆ ಯಾರಾದ್ರೂ ಗುರುಗಳು ಬೋಧನೆ ಮಾಡಿದ್ರೆ ಆ ಟೈಮಲ್ಲಿ ಧ್ಯಾನ ಮಾಡಬಹುದು. ಧ್ಯಾನ ಮಾಡೋದ್ರಿಂದ ಶಕ್ತಿ ತುಂಬಾ ಇರುತ್ತೆ. ಆ ಶಕ್ತಿ ನಿಮಗೆ ಕ್ಯಾರಿ ಫಾರ್ವರ್ಡ್ ಕೂಡ ಮುಂದಿನ ಬದುಕಿನಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆದ್ದರಿಂದ ಧ್ಯಾನ ಮಾಡಿ ಆಚರಣೆ ಅನ್ನೋದಾದ್ರೆ ಈಗ ಹೇಳಿರ ಮೇಲಿನ ಬಿಳಿ ಸಾಸಿವೆ ಮತ್ತು ಕಲ್ಲು ಉಪ್ಪಿನ ಮಿಶ್ರಣವನ್ನ ದೃಷ್ಟಿ ತೆಗೆದು ಬೆಂಕಿಗೆ ಹಾಕೋದು ಅಥವಾ ಗ್ಯಾಸ್ ಮೇಲೆ ಹಂಚಿಟ್ಟು ಕಾಸಿ ಹಾಕೋದು ಕಲ್ತ್ಬಿಡಿ. ಅದು ಸುಡಬೇಕು, ಅಷ್ಟಾದ್ರೆ ಸಾಕು. ನಿಮಗೆ ಸಾಕಷ್ಟು ತೊಂದರೆಯಿಂದ ನಿಮಗೆ ಒಂದು ನಿವಾರಣೆ ಆಗ್ತದೆ, ತೊಂದರೆಗಳು ಪರಿಹಾರ ಸಿಗ್ತದೆ. ನೀವು ಏನಾದ್ರೂ ನಿಮಗೆ ಸಲಹೆ ಬೇಕಾಗಿದ್ದಂದ್ರೆ ನಮಗೆ ಕರೆ ಮಾಡಬಹುದು. ಏನು ಮಾಟ ಮಂತ್ರ ವಾಮಾಚಾರ ದುಷ್ಟಶಕ್ತಿ ಪ್ರಯೋಗ ಆದವರು ಸಾಕಷ್ಟು ಜನ ನಮಗೆ ಕರೆ ಮಾಡಿದ್ರು. ನಾವು ಅದಕ್ಕೆ ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೇವೆ, ಮಂತ್ರಗಳನ್ನು ಧ್ಯಾನಿಸ್ತಾ ಇದ್ದಾರೆ. ಮಂದಿರಗಳಿಗೆ ಹೋಗೋದು ಹೇಳ್ಕೊಟ್ಟಿದ್ದೇವೆ, ಅವ್ರು ಹೋಗಿ ಬಂದಿದ್ದಾರೆ. ಹೌದು ಗುರುಗಳೇ, ನೀವು ಹೇಳಿದ ಕೆಲಸ ಮಾಡಿದ್ಮೇಲೆ ನಮಗೆ ತುಂಬಾ ರಿಲೀಫ್ ಆಗಿದೆ, ನಮ್ಮ ತೊಂದರೆ ಕಡಿಮೆ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ನೋಡಿ, ಗ್ರಹಣ ಮುಗಿದ ನಂತರ ಸಾಧ್ಯವಾದರೆ ಶಿವಾಲಯಕ್ಕೆ ಹೋಗಿ ಅಥವಾ ಶ್ರೀ ಕೃಷ್ಣ ಮಠಕ್ಕೆ ಹೋಗಿ ಅಥವಾ ಜಗನ್ಮಾತೆಯ ದೇವಸ್ಥಾನಕ್ಕೂ ಹೋಗಬಹುದು. ಆದಿಶಕ್ತಿ ಯಾವುದಾದ್ರೂ ರೂಪದಲ್ಲಿ ಮಹಾಲಕ್ಷ್ಮಿ, ಮಹಾಗೌರಿ, ಮಹಾಸರಸ್ವತಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಸಾಧ್ಯವಾದರೆ ಅಕ್ಕಿಯನ್ನು ದಾನ ಮಾಡಿ, ಮರುದಿನ ಕೂಡ ಮಾಡಬಹುದು. ಇಷ್ಟು ಮಾಡಿದ್ರೆ ಏನಾದ್ರೂ ನೆಗೆಟಿವಿಟಿ ಇದ್ರೆ ಆ ನೆಗೆಟಿವಿಟಿ ಪರಿಹಾರ ಆಗುತ್ತೆ. ನೀವು ನಮಗೇನಾದ್ರೂ ತೊಂದರೆ ಅಥವಾ ಇದ್ರೆ ಸಲಹೆ ಬೇಕಾದ್ರೆ ಕರೆ ಮಾಡಬಹುದು. ಶುಭವಾಗಲಿ.